ಗ್ರಾಮೀಣ ಭಾಗದ ಮಕ್ಕಳಿಗೆ ಸರ್ಕಾರ ಸರಿಯಾದ ಶಿಕ್ಷಣ ನೀಡಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂಬ ಉದ್ದೇಶದಿಂದ ಹಲವು ಯೋಜನೆಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಸಮೀಪದ ಜೋಗನಗುಡ್ಡದಲ್ಲೂ ಕೂಡ ಶಾಲೆಯ ಪರಿಸ್ಥಿತಿ ತೀವ್ರ ಶೋಚನೀಯ ಅಂತ ಹೇಳ್ಬೋದು. ಇಲ್ಲಿಯ ಅವ್ಯವಸ್ಥೆಗೆ ಆ ವಿದ್ಯಾರ್ಥಿಗಳು ಕೂಡ ಮರುಕ ಕೂಡ ವ್ಯಕ್ತಪಡಿಸ್ತಾರೆ. ನೋಡ್ತಾ ಇರ್ಬೋದು, ನಾನೀಗ ಶಾಲೆಯ ಆವರಣದಲ್ಲಿದ್ದೇನೆ. ಯಾವ ರೀತಿಯಾಗಿ ಶಾಲೆಯ ಮಕ್ಕಳು ಕೂಡ ಇವತ್ತು ಒಂದು ಸಭಾಭವನದಲ್ಲಿ ಪಾಠ ಕಲಿತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇದು ಗೋಕರ್ಣ ಸಮೀಪದ ನಾಡುಮೇಸ್ಕೆರೆ ಪಂಚಾಯತ್ ವ್ಯಾಪ್ತಿಯ ಜೋಗನಗುಡ್ಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸುಮಾರು 162 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ಪಾಠವನ್ನು ಕೇಳ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಕಟ್ಟಡದ ಸಮಸ್ಯೆ ಎದುರಾಗಿರೋದ್ರಿಂದ ವಿದ್ಯಾರ್ಥಿಗಳು ಕಿಷ್ಕಿಂದೆ ಅಂತಿರುವ ಕಟ್ಟಡದಲ್ಲಿ ಇಲ್ಲಿ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸರ್ಕಾರದಿಂದ ಇಲ್ಲಿ 2 ಕೋಣೆಯನ್ನು ನಿರ್ಮಿಸಲಾಗಿದೆ. ಇದೀಗ ಹೊಸ ಕೋಣೆಯೊಂದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದ್ದಿದ್ದರಿಂದ, ಸುಮಾರು 162 ವಿದ್ಯಾರ್ಥಿಗಳು ಇರೋದ್ರಿಂದ ಕೊಠಡಿಗಳ ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಅದು ಕೂಡ ಸುಮಾರು 90 ವರ್ಷಗಳ ಹಳೆಯ ಕಟ್ಟಡ ಇದಾಗಿರೋದ್ರಿಂದ ಯಾವ ಸಂದರ್ಭದಲ್ಲಿ ಬೇಕಾದರೂ ಕಟ್ಟಡ ಬಿದ್ದು ಹೋಗ್ಬೋದು, ಮಕ್ಕಳಿಗೆ ಅನಾಹುತ ಕೂಡ ಆಗ್ಬೋದು. ಆದರೆ ಅಧಿಕಾರಿಗಳು ಹೇಳ್ತಾರೆ, ತಾವು ಮಕ್ಕಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ನೀಡ್ತೇವೆಂಬ ಭರವಸೆ ನೀಡ್ತಾರೆ ಮತ್ತು ಇಲ್ಲಿಯ ಊರವರಿಗೆ ಕೂಡ ಭರವಸೆ ನೀಡ್ತಾರೆ ಮತ್ತು ಯಾವುದೇ ರೀತಿಯ ಬೇಡಿಕೆಯನ್ನು ಇಡಲು ಅವಕಾಶವನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ಇಲ್ಲಿಯ ಅವ್ಯವಸ್ಥೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗೊತ್ತಾದರೆ ಇಲ್ಲಿ ತಮಗೆ ಸಮಸ್ಯೆ ಆಗ್ಬೋದು ಎಂಬ ಭಯ ಕೂಡ ಅಧಿಕಾರಿಗಳು ಕೂಡ ಇದೆಯಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹೀಗಾಗಿ ಅಧಿಕಾರಿಗಳು ಕೂಡ ಈ ಭಾಗದ ನಾಗರಿಕರು, STMC ಸದಸ್ಯರಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು, ಯಾರಿಗೂ ಕೂಡ ಮುಂದೆ ಬಂದು ಇಲ್ಲಿ ಅಗತ್ಯವಾಗಿ ಬೇಕಾಗಿರುವಂಥ ವಾಸ್ತವ ಸ್ಥಿತಿಗಳ ಬಗ್ಗೆ ತಿಳಿಸಲು ಕೂಡ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ನಿಮ್ಮ ರಿಪಬ್ಲಿಕ್ ವಾಹಿನಿ ಕೂಡ ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಶಾಲೆಯ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇನ್ನಾದರೂ ಸಂಬಂಧಪಟ್ಟ ಸರ್ಕಾರ ಮಕ್ಕಳ ಅಗತ್ಯಕ್ಕೆ ತಕ್ಕಂತೆ, ಅಂದರೆ ಮಕ್ಕಳ ಒಂದು ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಕೆಲಸನ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಗ್ರಾಮೀಣ ಭಾಗದ ಮಕ್ಕಳಿಗೆ ಸರ್ಕಾರ ಸರಿಯಾದ ಶಿಕ್ಷಣ ನೀಡಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂಬ ಉದ್ದೇಶದಿಂದ ಹಲವು ಯೋಜನೆಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಸಮೀಪದ ಜೋಗನಗುಡ್ಡದಲ್ಲೂ ಕೂಡ ಶಾಲೆಯ ಪರಿಸ್ಥಿತಿ ತೀವ್ರ ಶೋಚನೀಯ ಅಂತ ಹೇಳ್ಬೋದು. ಇಲ್ಲಿಯ ಅವ್ಯವಸ್ಥೆಗೆ ವಿದ್ಯಾರ್ಥಿಗಳು ಕೂಡ ಮರುಕ ಕೂಡ ವ್ಯಕ್ತಪಡಿಸ್ತಾರೆ. ನೋಡ್ತಾ ಇರ್ಬೋದು, ನಾನೀಗ ಶಾಲೆಯ ಆವರಣದಲ್ಲಿದ್ದೇನೆ. ಯಾವ ರೀತಿಯಾಗಿ ಶಾಲೆಯ ಮಕ್ಕಳು ಕೂಡ ಇವತ್ತು ಒಂದು ಸಭಾಭವನದಲ್ಲಿ ಪಾಠ ಕಲಿತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇದು ಗೋಕರ್ಣ ಸಮೀಪದ ನಾಡುಮೇಸ್ಕೆರೆ ಪಂಚಾಯತ್ ವ್ಯಾಪ್ತಿಯ ಜೋಗನಗುಡ್ಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸುಮಾರು 162 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ಪಾಠವನ್ನು ಕೇಳ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಕಟ್ಟಡದ ಸಮಸ್ಯೆ ಎದುರಾಗಿರೋದ್ರಿಂದ ವಿದ್ಯಾರ್ಥಿಗಳು ಕಿಷ್ಕಿಂದೆ ಅಂತಿರುವ ಕಟ್ಟಡದಲ್ಲಿ ಇಲ್ಲಿ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸರ್ಕಾರದಿಂದ ಇಲ್ಲಿ 2 ಕೋಣೆಯನ್ನು ನಿರ್ಮಿಸಲಾಗಿದೆ. ಇದೀಗ ಹೊಸ ಕೋಣೆಯೊಂದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದ್ದಿದ್ದರಿಂದ, ಸುಮಾರು 162 ವಿದ್ಯಾರ್ಥಿಗಳು ಇರೋದ್ರಿಂದ ಕೊಠಡಿಗಳ ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಅದು ಕೂಡ ಸುಮಾರು 90 ವರ್ಷಗಳ ಹಳೆಯ ಕಟ್ಟಡ ಇದಾಗಿರೋದ್ರಿಂದ ಯಾವ ಸಂದರ್ಭದಲ್ಲಿ ಬೇಕಾದರೂ ಕಟ್ಟಡ ಬಿದ್ದು ಹೋಗ್ಬೋದು, ಮಕ್ಕಳಿಗೆ ಅನಾಹುತ ಕೂಡ ಆಗ್ಬೋದು. ಆದರೆ ಅಧಿಕಾರಿಗಳು ಹೇಳ್ತಾರೆ, ತಾವು ಮಕ್ಕಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ನೀಡ್ತೇವೆಂಬ ಭರವಸೆ ನೀಡ್ತಾರೆ ಮತ್ತು ಇಲ್ಲಿಯ ಊರವರಿಗೆ ಕೂಡ ಭರವಸೆ ನೀಡ್ತಾರೆ ಮತ್ತು ಯಾವುದೇ ರೀತಿಯ ಬೇಡಿಕೆಯನ್ನು ಇಡಲು ಅವಕಾಶವನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ಇಲ್ಲಿಯ ಅವ್ಯವಸ್ಥೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗೊತ್ತಾದರೆ ಇಲ್ಲಿ ತಮಗೆ ಸಮಸ್ಯೆ ಆಗ್ಬೋದು ಎಂಬ ಭಯ ಕೂಡ ಅಧಿಕಾರಿಗಳು ಕೂಡ ಇದೆಯಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹೀಗಾಗಿ ಅಧಿಕಾರಿಗಳು ಕೂಡ ಈ ಭಾಗದ ನಾಗರಿಕರು, STMC ಸದಸ್ಯರಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು, ಯಾರಿಗೂ ಕೂಡ ಮುಂದೆ ಬಂದು ಇಲ್ಲಿ ಅಗತ್ಯವಾಗಿ ಬೇಕಾಗಿರುವಂಥ ವಾಸ್ತವ ಸ್ಥಿತಿಗಳ ಬಗ್ಗೆ ತಿಳಿಸಲು ಕೂಡ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ನಿಮ್ಮ ರಿಪಬ್ಲಿಕ್ ವಾಹಿನಿ ಕೂಡ ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಶಾಲೆಯ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇನ್ನಾದರೂ ಸಂಬಂಧಪಟ್ಟ ಸರ್ಕಾರ ಮಕ್ಕಳ ಅಗತ್ಯಕ್ಕೆ ತಕ್ಕಂತೆ, ಅಂದರೆ ಮಕ್ಕಳ ಒಂದು ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಕೆಲಸನ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಗ್ರಾಮೀಣ ಭಾಗದ ಮಕ್ಕಳಿಗೆ ಸರ್ಕಾರ ಸರಿಯಾದ ಶಿಕ್ಷಣ ನೀಡಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂಬ ಉದ್ದೇಶದಿಂದ ಹಲವು ಯೋಜನೆಗಳನ್ನು ಕೂಡ ಜಾರಿಗೆ ತರಲಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಸಮೀಪದ ಜೋಗನಗುಡ್ಡದಲ್ಲೂ ಕೂಡ ಶಾಲೆಯ ಪರಿಸ್ಥಿತಿ ತೀವ್ರ ಶೋಚನೀಯ ಅಂತ ಹೇಳ್ಬೋದು. ಇಲ್ಲಿಯ ಅವ್ಯವಸ್ಥೆಗೆ ವಿದ್ಯಾರ್ಥಿಗಳು ಕೂಡ ಮರುಕ ಕೂಡ ವ್ಯಕ್ತಪಡಿಸ್ತಾರೆ. ನೋಡ್ತಾ ಇರ್ಬೋದು, ನಾನೀಗ ಶಾಲೆಯ ಆವರಣದಲ್ಲಿದ್ದೇನೆ. ಯಾವ ರೀತಿಯಾಗಿ ಶಾಲೆಯ ಮಕ್ಕಳು ಕೂಡ ಇವತ್ತು ಒಂದು ಸಭಾಭವನದಲ್ಲಿ
ಪಾಠ ಕಲಿತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇದು ಗೋಕರ್ಣ ಸಮೀಪದ ನಾಡುಮೇಸ್ಕೆರೆ ಪಂಚಾಯತ್ ವ್ಯಾಪ್ತಿಯ ಜೋಗನಗುಡ್ಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸುಮಾರು 162 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ಪಾಠವನ್ನು ಕೇಳ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಕಟ್ಟಡದ ಸಮಸ್ಯೆ ಎದುರಾಗಿರೋದ್ರಿಂದ ವಿದ್ಯಾರ್ಥಿಗಳು ಕಿಷ್ಕಿಂದೆ ಅಂತಿರುವ ಕಟ್ಟಡದಲ್ಲಿ ಇಲ್ಲಿ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸರ್ಕಾರದಿಂದ ಇಲ್ಲಿ 2 ಕೋಣೆಯನ್ನು ನಿರ್ಮಿಸಲಾಗಿದೆ. ಇದೀಗ ಹೊಸ ಕೋಣೆಯೊಂದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದ್ದಿದ್ದರಿಂದ, ಸುಮಾರು 162 ವಿದ್ಯಾರ್ಥಿಗಳು ಇರೋದ್ರಿಂದ ಕೊಠಡಿಗಳ ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಅದು ಕೂಡ ಸುಮಾರು 90 ವರ್ಷಗಳ ಹಳೆಯ ಕಟ್ಟಡ ಇದಾಗಿರೋದ್ರಿಂದ ಯಾವ ಸಂದರ್ಭದಲ್ಲಿ ಬೇಕಾದರೂ ಕಟ್ಟಡ ಬಿದ್ದು ಹೋಗ್ಬೋದು, ಮಕ್ಕಳಿಗೆ ಅನಾಹುತ ಕೂಡ ಆಗ್ಬೋದು. ಆದರೆ ಅಧಿಕಾರಿಗಳು ಹೇಳ್ತಾರೆ ತಾವು ಮಕ್ಕಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ನೀಡ್ತೀವೆಂಬ ಭರವಸೆ ನೀಡ್ತಾರೆ ಮತ್ತು ಇಲ್ಲಿನ ಊರವರಿಗೆ ಕೂಡ ಭರವಸೆ ನೀಡ್ತಾರೆ ಮತ್ತು ಯಾವುದೇ ರೀತಿಯ ಬೇಡಿಕೆಯನ್ನು ಇಡಲು ಅವಕಾಶವನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ಇಲ್ಲಿಯ ಅವ್ಯವಸ್ಥೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗೊತ್ತಾದರೆ ಇಲ್ಲಿ ತಮಗೆ ಸಮಸ್ಯೆ ಆಗ್ಬೋದು ಎಂಬ ಭಯ ಕೂಡ ಅಧಿಕಾರಿಗಳು ಕೂಡ ಇದೆಯಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹೀಗಾಗಿ ಅಧಿಕಾರಿಗಳು ಕೂಡ ಈ ಭಾಗದ ನಾಗರಿಕರು STMC ಸದಸ್ಯರಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು ಯಾರಿಗೂ ಕೂಡ ಮುಂದೆ ಬಂದು ಇಲ್ಲಿ ಅಗತ್ಯವಾಗಿ ಬೇಕಾಗಿರುವಂಥ ವಾಸ್ತವ ಸ್ಥಿತಿಗಳ ಬಗ್ಗೆ ತಿಳಿಸಲು ಕೂಡ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ನಿಮ್ಮ ರಿಪಬ್ಲಿಕ್ ವಾಹಿನಿ ಕೂಡ ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಶಾಲೆಯ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇನ್ನಾದರೂ ಸಂಬಂಧಪಟ್ಟ ಸರ್ಕಾರ ಮಕ್ಕಳ ಅಗತ್ಯಕ್ಕೆ ತಕ್ಕಂತೆ, ಅಂದರೆ ಮಕ್ಕಳ ಒಂದು ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಕೆಲಸನ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಗ್ರಾಮೀಣ ಭಾಗದ ಮಕ್ಕಳಿಗೆ ಸರ್ಕಾರ ಸರಿಯಾದ ಶಿಕ್ಷಣ ನೀಡಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ನೀಡಬೇಕೆಂಬ ಉದ್ದೇಶದಿಂದ ಹಲವು ಯೋಜನೆಗಳನ್ನು ಕೂಡ ಜಾರಿ ತರಲಾಗಿದೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣ ಸಮೀಪದ ಜೋಗನಗುಡ್ಡದಲ್ಲೂ ಕೂಡ ಶಾಲೆಯ ಪರಿಸ್ಥಿತಿ ತೀವ್ರ ಶೋಚನೆ ಅಂತ ಹೇಳ್ಬೋದು. ಇಲ್ಲಿಯ ಅವ್ಯವಸ್ಥೆಗೆ ವಿದ್ಯಾರ್ಥಿಗಳು ಕೂಡ ಮರುಕ ಕೂಡ ವ್ಯಕ್ತಪಡಿಸ್ತಾರೆ. ನೋಡ್ತಾ ಇರ್ಬೋದು, ನಾನೀಗ ಶಾಲೆಯ ಆವರಣದಲ್ಲಿದ್ದೇನೆ. ಯಾವ ರೀತಿಯಾಗಿ ಶಾಲೆಯ ಮಕ್ಕಳು ಕೂಡ ಇವತ್ತು ಒಂದು ಸಭಾಭವನದಲ್ಲಿ ಪಾಠ ಕಲಿತಿರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಇದು ಗೋಕರ್ಣ ಸಮೀಪದ ನಾಡುಮೇಸ್ಕೆರೆ ಪಂಚಾಯತ್ ವ್ಯಾಪ್ತಿಯ ಜೋಗನಗುಡ್ಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಸುಮಾರು 162 ಮಕ್ಕಳು 1ರಿಂದ 7ನೇ ತರಗತಿವರೆಗೆ ಪಾಠವನ್ನು ಕೇಳ್ತಾರೆ. ಆದರೆ ಇಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ ಕಟ್ಟಡದ ಸಮಸ್ಯೆ ಎದುರಾಗಿರೋದ್ರಿಂದ ವಿದ್ಯಾರ್ಥಿಗಳು ಕಿಷ್ಕಿಂದೆ ಅಂತಿರುವ ಕಟ್ಟಡದಲ್ಲಿ ಇಲ್ಲಿ ಪಾಠ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಸರ್ಕಾರದಿಂದ ಇಲ್ಲಿ 2 ಕೋಣೆಯನ್ನು ನಿರ್ಮಿಸಲಾಗಿದೆ. ಇದೀಗ ಹೊಸ ಕೋಣೆಯೊಂದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಆದರೆ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ಇದ್ದಿದ್ದರಿಂದ, ಸುಮಾರು 162 ವಿದ್ಯಾರ್ಥಿಗಳು ಇರೋದ್ರಿಂದ ಕೊಠಡಿಗಳ ಸಮಸ್ಯೆ ಕೂಡ ಎದುರಾಗಿರುವಂಥದ್ದು. ಅದು ಕೂಡ ಸುಮಾರು 90 ವರ್ಷಗಳ ಹಳೆಯ ಕಟ್ಟಡ ಇದಾಗಿರೋದ್ರಿಂದ ಯಾವ ಸಂದರ್ಭದಲ್ಲಿ ಬೇಕಾದರೂ ಕಟ್ಟಡ ಬಿದ್ದು ಹೋಗ್ಬೋದು, ಮಕ್ಕಳಿಗೆ ಅನಾಹುತ ಕೂಡ ಆಗ್ಬೋದು. ಆದರೆ ಅಧಿಕಾರಿಗಳು ಹೇಳ್ತಾರೆ ತಾವು ಮಕ್ಕಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳನ್ನು ನೀಡ್ತೀವೆಂಬ ಭರವಸೆ ನೀಡ್ತಾರೆ ಮತ್ತು ಇಲ್ಲಿನ ಊರವರಿಗೆ ಕೂಡ ಭರವಸೆ ನೀಡ್ತಾರೆ ಮತ್ತು ಯಾವುದೇ ರೀತಿಯ ಬೇಡಿಕೆಯನ್ನು ಇಡಲು ಅವಕಾಶವನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲಿಯಾದರೂ ಇಲ್ಲಿಯ ಅವ್ಯವಸ್ಥೆ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗೊತ್ತಾದರೆ ಇಲ್ಲಿ ತಮಗೆ ಸಮಸ್ಯೆ ಆಗ್ಬೋದು ಎಂಬ ಭಯ ಕೂಡ ಅಧಿಕಾರಿಗಳು ಕೂಡ ಇದೆಯಂತ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಹೀಗಾಗಿ ಅಧಿಕಾರಿಗಳು ಕೂಡ ಈ ಭಾಗದ ನಾಗರಿಕರು STMC ಸದಸ್ಯರಾಗಿರ್ಬೋದು ಅಥವಾ ಅಧ್ಯಕ್ಷರಾಗಿರ್ಬೋದು ಯಾರಿಗೂ ಕೂಡ ಮುಂದೆ ಬಂದು ಇಲ್ಲಿ ಅಗತ್ಯವಾಗಿ ಬೇಕಾಗಿರುವಂಥ ವಾಸ್ತವ ಸ್ಥಿತಿಗಳ ಬಗ್ಗೆ ತಿಳಿಸಲು ಕೂಡ ಮುಂದೆ ಬರ್ತಾ ಇಲ್ಲ. ಹೀಗಾಗಿ ನಿಮ್ಮ ರಿಪಬ್ಲಿಕ್ ವಾಹಿನಿ ಕೂಡ ಇವತ್ತು ಈ ಗ್ರಾಮಕ್ಕೆ ಭೇಟಿ ನೀಡಿ ಶಾಲೆಯ ಒಂದು ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ಇನ್ನಾದರೂ ಸಂಬಂಧಪಟ್ಟ ಸರ್ಕಾರ ಮಕ್ಕಳ ಅಗತ್ಯಕ್ಕೆ ತಕ್ಕಂತೆ, ಅಂದರೆ ಮಕ್ಕಳ ಒಂದು ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಕಟ್ಟಡಗಳನ್ನು ನಿರ್ಮಿಸುವ ಕೆಲಸನ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.